ಅವರಿಗೆ ಇದೆಲ್ಲ ಬೇಕಿರಲಿಲ್ಲ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬಿಗ್ ಬಾಸ್ ಮನೆಗೆ ಹೋದ್ರಲ್ಲ, ಹೋದ್ಮೇಲೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ಹುಮ್ಮಸ್ಸಿತ್ತು ಅವ್ರಿಗೆ, ಇಲ್ಲಿ ತನಕ ಬಂದಿದ್ದೀವಿ ಅಂಥೇಳಿ. ಇವರು ಇನ್ನಷ್ಟು ಜಾಸ್ತಿ ಹುಮ್ಮಸ್ಸು ಕೊಟ್ಟು, ಇನ್ನೂ ಒಂದು ಪ್ರೋತ್ಸಾಹ ಕೊಟ್ಟು, ಇನ್ನೂ ಮುಂದೆ ಹೋಗಿ ಅಂತ ಹೇಳೋದು ಬಿಟ್ಟು, ಅಲ್ಲಿ ಪ್ರತಾಪ್ ಅವ್ರಿಗೆ ಆ ಥರ ಎಲ್ಲ ಬೈದರು. ಅಂದರೆ ಕಾಗೆ ಕಕ್ಕ ಮಾಡಿಕೊಂಡೇ ಇಲ್ಲಿ ತನಕ ಬಂದಿದೆ, ಸಿಂಪತಿಯಿಂದನೇ ಇಲ್ಲಿ ತನಕ ಬಂದಿದೆ, ಗೆದ್ಕೊಂತ ಬಂದಿದೆ ಅಂತ ಹೇಳಿ ಇವೆಲ್ಲ ಮಾತು ಹೇಳಿ ಬಂದರು. ಆದರೆ ಅವತ್ತು ಪ್ರತಾಪ್ ಅವರು ಒಂದು ಮಾತನ್ನು ಕೂಡ ಹೇಳೇ ಇಲ್ಲ. ಅವರು ಸುಮ್ಮನೆ ಅವ್ರ ಪಾಡಿಗೆ ಅವರೇ ಇದ್ರು. ಯಾರಿಗೇ ಆಗಲಿ ಎಲ್ಲರೂ ಇದ್ದಾಗ ಹೇಳಿದಾಗ ಹರ್ಟ್ ಆಗುತ್ತಾ ಇಲ್ಲ, ಅವ್ರ ಮುಖ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತಿತ್ತು. ಇದು ನಮಗಂತ ಅಷ್ಟೇ ಅಲ್ಲ, ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಿಸಿದೆ. ಅದಕ್ಕೆ ಇಶಾನಿ ಅವ್ರಿಗೆ ಸಖತ್ತಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅವರ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಅವ್ರು ಬಿಟ್ಟಿರುವಂತಹ ಒಂದು ಪೋಸ್ಟಿಗೆ ಲೈಕ್ಕಿನ ಜಾಸ್ತಿ ಕಮೆಂಟ್ಸೇ ಬಂದಿದೆ. ಅಷ್ಟೆಲ್ಲ ಬೈದಿದ್ದಾರೆ, ಅಷ್ಟೆಲ್ಲ ಕ್ಲಾಸ್ ತೊಗೊಂಡಿದ್ದಾರೆ, ಒಂದು ಪಾಠ ಆಗಿದೆ ಅಂತಲೇ ಹೇಳ್ಬೋದು ಅವರಿಗೆ. ಸೊ ಇದೆಲ್ಲ ಅವ್ರಿಗೆ ಬೇಕಿರಲಿಲ್ಲ. ಆದರೆ ಇವತ್ತು ಮತ್ತೆ ಸುದೀಪ್ ಸರ್ ಅವರಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಮಾತು ಹೇಳಕತ್ತೀನಿ ಅಂದರೆ, ಇವತ್ತು ಬಿಗ್ ಬಾಸ್ ಮನೆಗೆ ನೀವು ಹೋದ್ರಲ್ಲ, ಅಂದರೆ ಸೋತ್ಬಿಟ್ಟು ಹೊರಗೆ ಹೋಗಿದ್ರಿ, ಹೊರಗೆ ಹೋದ್ಮೇಲೆ ಸೋತವರೆಲ್ಲ ಕಲಿತು ಒಳಗೆ ಬಂದ್ರಲ್ಲ, ಯಾಕೆ ಬಂದ್ರಿ, ಏನಿರ್ಬೋದು ಅಂಥೇಳಿ ಒಂದು ಮಾತನ್ನು ಕೇಳಿದ್ದಾರೆ ಸುದೀಪ್ ಸರ್ ಅವರು. ಅವ್ರಿಗೂ ಕೂಡ ತಡ್ಕೊಳಕ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಬ್ರಿಗೆ ಅವಮಾನ ಆಗಕತ್ತದ ಅಂದರೆ ಅದು ನೋಡ್ಕೊಂಡು ಸುಮ್ಮನೆ ಇರಲ್ಲ ಸುದೀಪ್ ಸರ್ ಅವರು. ಸೊ ಅವ್ರು ಅವಾಗ ಹೇಳೋಕ್ಕಾಗಲ್ಲ. ಈ ಒಂದು ಪಂಚಾಯಿತಿಯಲ್ಲಿನೇ ಎಲ್ಲವನ್ನ ಹೇಳ್ತಾರೆ ಅವರು. ಸೊ ಪಂಚಾಯಿತಿಯಲ್ಲಿನೇ ಏನೇನಾಗಿರುತ್ತೋ ಏನೇನಿಲ್ಲ ಎಲ್ಲವನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಆ ಒಂದು ವಾರ ಏನಾಗಿರುತ್ತೋ ಎಲ್ಲವನ್ನ ಹೇಳ್ಕೊತ ಬರ್ತಾರಲ್ವ. ಅದಕ್ಕೆ ಇವಾಗ ಇಶಾನಿ ಅವ್ರಿಗಂತೂ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದೆಲ್ಲ ಇಶಾನಿ ಅವ್ರಿಗೆ ಬೇಕಿರಲಿಲ್ಲ. ಬಟ್ ಅವ್ರು ಮಾಡಿರೋ ಒಂದು ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತಲ್ವ. ಈಗ ಎಲ್ಲರೂ ಕೂಡ ಚೀತು ಅನ್ಸ್ಕೊಳ್ಳೋದು ಬೇಕಿರಲಿಲ್ಲ ಅವ್ರಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಅಂದಿರೋ ಒಂದು ಮಾತು ಆ ಥರ ಇದ್ವಲ್ಲ. ಸೊ ಅವ್ರಿಗೆ ಯಾವ ಥರ ಜನ ಬೈತಿದ್ದಾರೆ, ಈ ಒಂದು ಪ್ರೋಮೋ ಇದೆ ಅಲ್ವಾ, ಅದಕ್ಕೆ ಕಮೆಂಟ್ಸ್ ಯಾವ ಥರ ಬಂದಿದೆ ಅಂತ ಹೇಳಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಇಶಾನಿಗೆ ಬೈದಿದ್ದು ಖುಷಿ ಆಯಿತು ಸರ್ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಇಶಾನಿ ಅವ್ರಿಗೆ ಸುದೀಪ್ ಸರ್ ಅವ್ರು ಬೈದಿದ್ದಾರಲ್ವಾ, ಖುಷಿ ಆಯ್ತು ಸರ್ ಅಂತ ಹೇಳಿದ್ದಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಪ್ರತಾಪ್ ಫ್ಯಾನ್ಸ್ಗಳಿಗಂತೂ ಖುಷಿ ಆಯಿತು ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಇದು ಬೇಕಿರಲಿಲ್ಲ ಇಶಾನಿ ಅವರಿಗೆ. ಬಟ್ ಪ್ರತಾಪ್ ಅವ್ರು ನೋಡಿದಿರಲ್ಲ, ಪ್ರತಾಪ್ ಅವ್ರಿಗೆ ಎಷ್ಟು ಹರ್ಟ್ ಆಗಿತ್ತು ಅವತ್ತು. ಬಟ್ ಅವ್ರು ಏನೂ ಮಾತೇ ಆಡಲಿಲ್ಲ, ತಾಳ್ಮೆಯಿಂದ ಮೌನವಾಗಿ ಸುಮ್ಮನೆ ಇದ್ರು. ಅಲ್ಲೇ ಗೊತ್ತಾಯ್ತಲ್ವ ಅವ್ರಿಗೆ ಎಷ್ಟು ಹರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅವತ್ತು ಮುಖ ನೋಡಿದಂತಹ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಒಂದು ನೋವು ಏನಾಯ್ತು, ಹೆಂಗಾಯ್ತು ಪ್ರತಾಪ್ ಅವರಿಗೆ ಅಂತ ಹೇಳಿ. ನಾನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಬೇಕಿತ್ತ ಕಾಗೆ ಇಶಾನಿಗೆ, ಅಂದರೆ ಕಾಗೆ ಅಂತೇಳಿ ಅವ್ರು ಹೇಳಿದ್ರಲ್ವ, ಅದಕ್ಕೆ ಅವ್ರಿಗೆ ಕಾಗೆ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲೇನಪ್ಪ ಅಂತಂದರೆ, ನಾವು ಏನು ಕೊಡ್ತೀವೋ ಅದೇ ನಮಗೆ ತಿರುಗಿ ಬರುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಆಯ್ತಲ್ವಾ. ಇನ್ನೇನು ಬೇಕು. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಬಿಳಿ ಕಾಗೆ ನಿಮ್ಮ ಅಹಂ ಸುದೀಪ್ ಅವರ ಮುಂದೆ ನಡೆಯಲ್ಲ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಇರೋ ಒಂದು ಅಹಂ ಏನಿದೋ ಅದು ಸುದೀಪ್ ಸರ್ ಅವ್ರ ಮುಂದೆ ನಡೆಯಂಗಿಲ್ಲ. ಅಂದರೆ ಯಾರು ಏನೇ ಮಾತಾಡಿ ಬರಲಿ ಅವ್ರ ಪಾಡಿಗೆ ಅವ್ರು ಮಾತಾಡಿ, ಆದರೆ ಸುದೀಪ್ ಸರ್ ಅವ್ರ ಮುಂದೆ ಮಾತ್ರ ನಡೆಯಲ್ಲ ಅಂತಲೇ ಹೇಳ್ಬೋದು. ಅದೇ ಒಂದು ಮಾತನ್ನು ಇವರು ಕಮೆಂಟಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಇಶಾನಿ ಕ್ಷಮೆ ಕೇಳೋವರೆಗೂ ಬಿಡಬಾರ್ದು ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಪ್ರತಾಪ್ ಅವ್ರಿಗೆ ಕ್ಷಮೆ ಕೇಳೋ ತನಕ ಕೂಡ ಈ ಇಶಾನಿ ಅವ್ರನ್ನ ಅಸಲು ಬಿಡಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕಿಂತ ಮೊದಲು ನಿಮಗೆ ಗೊತ್ತಿದೆ ಅಲ್ವಾ, ಅವರೊಂದು ಕಮೆಂಟಲ್ಲಿ ಅಂತೂ ತುಂಬ ಜನ ಇಶಾನಿ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿನೇ ಹಾಕ್ತಿದ್ದಾರೆ, ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾರೆ. ಸೊ ಇವ್ರು ಯಾವಾಗ ಕ್ಷಮೆ ಕೇಳ್ತಾರೋ ಕಾದು ನೋಡ್ಬೇಕಾಗಿದೆ ಅಷ್ಟೇ. ಇವಾಗ ಇಶಾನಿಗೆ ಸ್ಲಿಪ್ಪರ್ ಶಾಟ್ ಆದ ಹಾಗೆ ಆಯ್ತು ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಸುದೀಪ್ ಸರ್ ಇಶಾನಿಗೆ ಅವಳ ಯೋಗ್ಯತೆ ತೋರಿಸಿದ್ರು ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರ ಯೋಗ್ಯತೆ ಏನೇನೈತೆ ಅನ್ನೋಕ್ಕಿನ್ನ ಅವ್ರ ನಾಲಿಗೆನೇ ಅವರ ಯೋಗ್ಯತೆನ ತೋರಿಸ್ತದ ಅಂತಲೇ ಹೇಳ್ಬೋದು. ಸೊ ಇಶಾನಿ ಅವ್ರಿಗೆ ಇದೆಲ್ಲ ಬೇಕಿರಲಿಲ್ಲ. ಆಮೇಲೆ ಹೋಗಿ ಸುಮ್ಮನೆ ಎಲ್ರಿಗೂ ಒಂದು ಚೆನ್ನಾಗಿ ಆಡ್ರಿ ಅಂತ ಹೇಳಿ ಬರಬೇಕಾಗಿತ್ತು. ಇಲ್ಲಪ್ಪ ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ, ಕೆಟ್ಟದಂತರೂ ಮಾಡೋಕ್ಕೆ ಹೋಗ್ಬಾರ್ದಲ್ವಾ. ಬಟ್ ಇವ್ರಿಗೆ ಯಾಕೆ ಆ ಥರ ಬುದ್ಧಿ ಬಂತೋ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪ್ರತಾಪ್ ಅವ್ರನ್ನ ಇಷ್ಟಪಡುವಂತಹ ಅಷ್ಟು ಜನ ಹೊರಗಡೆ ಇದ್ದಾರೆ, ಅಷ್ಟೊಂದು ಪ್ರೋತ್ಸಾಹ ಮಾಡ್ತಿದ್ದಾರೆ, ಅವ್ರನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂದರೆ ಇದ್ರ ಮೇಲೆ ಲೆಕ್ಕ ಹಾಕಿ. ಅವರಂತರೂ ಸುಮ್ಮನೆ ಬಂದಿಲ್ಲ. ಅವ್ರದ್ದು ಒಂದು ಗುಣಗಳು, ಅವ್ರು ಆಡಿರುವಂತಹ ಆಟಗಳನ್ನು ನೋಡಿ ಜನ ಅವರಿಗೆ ವೋಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಅವ್ರು ಇಲ್ಲಿ ತನಕ ಬಂದಿದ್ದಾರೆ ಪ್ರತಾಪ್ ಅವರು. ಆದರೆ ಇದೆಲ್ಲ ಇಶಾನಿ ಅವ್ರಿಗೆ ಯಾಕೆ ಅರ್ಥ ಆಗಿಲ್ಲ, ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸುದೀಪ್ ಸರ್ ಅವರು
ಚೆನ್ನಾಗಿ ಆಗಿ ಕ್ಲಾಸ್ ತೊಗೊಂಡಿದ್ರ ಅಂತಲೇ ಹೇಳ್ಬೋದು. ಇದು ಪ್ರತಾಪರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ನೋಡಿದಂತಹ ಯಾರಿಗೂ ಕೂಡ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಇದು ಎಲ್ಲರ ಮನಸ್ಸಿಗೆ ನೋವಾಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ಇಷ್ಟಪಡಲ್ಲ ಒಬ್ರನ್ನ ಹೋಗ್ಬಿಟ್ಟು ಒಬ್ರು ಅವಮಾನ ಮಾಡೋದು. ಆ ಒಂದು ಅವಮಾನ ಆಗೋದನ್ನ ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಅವ್ರಿಗೆ ತುಂಬ ಅಂದರೆ ತುಂಬ ಬೈದಿದ್ದಾರೆ ಕಮೆಂಟ್ಸಲ್ಲಿ. ಇವಾಗ ಸುದೀಪ್ ಸರ್ ಅವ್ರಿಗೂ ಕೂಡ ಒಂದು ಅವಮಾನ ಆಯ್ತಲ್ವಾ ಪ್ರತಾಪ್ ಅವ್ರಿಗೆ, ಅದಕ್ಕೆ ಅವರು ಈ ವಾರ ಹೋದಾಗ ಏನೇನಾಯಿತು ಏನೇನಿಲ್ಲ ಎಲ್ಲ ನೋಡ್ಕೊತ ಇರ್ತಾರೆ ಸುಮ್ಮನೆ. ಆದರೆ ಪಂಚಾಯ್ತಿಯಲ್ಲಿ ಕರೆಕ್ಟಾಗಿ ಕ್ಲಾಸ್ ತೊಗೊತಾರೆ ಅಂತಲೇ ಹೇಳ್ಬೋದು. ಇವತ್ತು ಅದೇ ಒಂದು ಕೆಲಸವನ್ನು ಮಾಡಿದ್ದಾರೆ ಸುದೀಪ್ ಸರ್ ಅವರು. ಜನ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಒಂದು ಕ್ಲಾಸ್ ತೊಗೊಂಡ್ರೆ ಚೆನ್ನಾಗಾಯ್ತು ಅಂತ ಹೇಳಿ ಕೂಡ ಕಮೆಂಟ್ ಹಾಕಿದ್ದಾರೆ. ಸೊ ನಿಮಗೆ ಗೊತ್ತಿದೆಲ್ಲ ಏನೇನಾಯಿತು ಬಿಗ್ ಬಾಸ್ ಮನೇಲಿ ಅಂತ. ಸೊ ಇಷ್ಟೆಲ್ಲ ಆಯ್ತಲ್ವಾ, ಇಶಾನಿ ಅವರು ಇವಾಗಾದರೂ ತಮ್ಮ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.